ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಕೃಪಾಲಯ ದೇವಾಲಯದ ಸಂಜೆಯ ಪ್ರಾರ್ಥನಾ ಸಮಯ ಹಾಗೂ ಸತ್ಯವೇದ ಅಧ್ಯಯನದ ಸಮಯಕ್ಕೆ ತಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ, ವಂದಿಸುವನಾಗಿದ್ದೇನೆ. ಈ ಕಾರ್ಯಕ್ರಮವನ್ನು ಅಥವಾ ಈ ಆರಾಧನೆಯನ್ನು ವೀಕ್ಷಿಸುವಂಥ ಎಲ್ಲ ವಿಶ್ವಾಸಿಗಳನ್ನು ಈ ಸಂದರ್ಭದಲ್ಲಿ ನಾನು ಕರ್ತನ ನಾಮದಲ್ಲಿ ವಂದಿಸುತ್ತೇನೆ. ಈ ದಿವಸ ನಮ್ಮ ಮಧ್ಯದಲ್ಲಿ ಗಿಡಿಯೋನ್ ಇಂಟರ್ನ್ಯಾಷನಲ್ ಬೈಬಲ್ ಸಂಸ್ಥೆಯ ಡೈರೆಕ್ಟರ್ ಆಗಿರುವಂಥ ಸಹೋದರ ಜೆಫ್ರಿ ಅವರು ಬಂದಿರುತ್ತಾರೆ ಮತ್ತು ಕಳೆದ ಭಾನುವಾರ ಇವರ ಒಂದು ಟೀಮ್ ಇಲ್ಲಿ ನಮ್ಮ ಸಭೆಯಲ್ಲಿತ್ತು. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಸಹೋದರ ಅಜಿತ್ ವಿಕ್ರಮ್ ಅವರು ಸಹ ಇದ್ದಾರೆ. ಅವರನ್ನು ಸಹ ನಾನು ಕರ್ತನ ನಾಮದಲ್ಲಿ ವಂದಿಸುತ್ತೇನೆ. ಈ ದಿವಸ ನಾವು ಧ್ಯಾನ ಮಾಡುವಂಥ ದೇವರ ವಾಕ್ಯದ ಭಾಗ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ. ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ಕೆಲವೇ ನಿಮಿಷಗಳ ಕಾಲ ನಾನು ಈ ಸತ್ಯವೇದ ಅಧ್ಯಯನವನ್ನು ಪ್ರಾರಂಭ ಮಾಡಿ ನಮ್ಮ ಮಧ್ಯೆ ಇರುವಂಥ ಜೆಫ್ರಿ ಅವರನ್ನು ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪರಮ ತಂದೆಯ ದೇವರೇ, ವಿಶೇಷವಾದ ಸಂದರ್ಭದಲ್ಲಿ ಸ್ವಾಮಿ ನಮ್ಮನ್ನು ಆಶೀರ್ವದಿಸು, ವಾಕ್ಯವನ್ನು ಕೇಳುವಂತೆ ಕೃಪೆ ಮಾಡು, ಬೇಕಾದಂತೆಲ್ಲ ಬಲವನ್ನು ಆರೋಗ್ಯವನ್ನು ದಯಪಾಲಿಸು. ವೀಕ್ಷಿಸಿರುವಂಥ ಎಲ್ಲ ಭಕ್ತಾದಿಗಳನ್ನು ತ್ರಾಣಗೊಳಿಸ್ತಾ ಕೃಪಿಸುತ್ತೇವೆ. ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿವಸ ಕೆಲವೇ ನಿಮಿಷಗಳ ಕಾಲ ನಾನು ನೀವು ಮುಂದೆ ಧ್ಯಾನಕ್ಕಾಗಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯವನ್ನು ನೀಡಲಿಕ್ಕೆ ಇಷ್ಟಪಡುತ್ತೇನೆ. ಯಾರಾದರೂ ದಯಮಾಡಿ ಓದುವಂತೆ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳ್ಕೊಳ್ತೀನಿ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 1ರಿಂದ 9 ವಚನಗಳನ್ನು ಓದುವಂತೆ ನಾನು ಕೇಳ್ತೇನೆ. 1ರಿಂದ 9 ವಚನಗಳು. ಹಲೋ, ದೇವರ ಹೆಸರಲ್ಲಿ ಈ ಪ್ರಾರ್ಥನೆಯನ್ನು ಓದುತ್ತೇನೆ. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು. ನೋಡಿರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು. ಆದುದರಿಂದ ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಗಳನ್ನು ಸಭಾಸ ಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೀನಾದರೆ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟಿದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ. ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆಯನ್ನು ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವುದು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆಯನ್ನು ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶ್ರಮಕಾಲದ ಸಂದರ್ಭದಲ್ಲಿ ನಾವು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯವನ್ನು ಭಾಳ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಯಾಕೆಂತ ಹೇಳಿದ್ರೆ, ಈ ಮತ್ತಾಯನ ಸುವಾರ್ತೆ ಶ್ರಮಕಾಲಕ್ಕೆ ಅಥವಾ ಈ ಲೆಂಟ್ ಅಂತ ಏನು ಕರಿತೇವೆ, ಇದಕ್ಕೆ ಎಲ್ಲ ರೀತಿಯ ಆಧ್ಯಾತ್ಮಿಕ ಅಂಶವನ್ನು, ಸ್ಪಿರಿಚುವಲ್ ವಿಷಯಗಳನ್ನು ಅದು ನಮಗೆ ತಿಳಿಸಿ ಕೊಡುತ್ತದೆ. ಅದ ಕಾರಣ ಮೊದಲನೇ ವಾಕ್ಯವನ್ನೇ ನೀವು ತೆಗೆದುಕೊಳ್ಳೋದಾದರೆ
ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು. ನೋಡಿರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯುವುದು. ಧರ್ಮ ಕಾರ್ಯಗಳು ಅಂದರೆ ಬೇರೆ ಬೇರೆ ಧರ್ಮ ಕಾರ್ಯಗಳು, ಬೇರೆಯವರಿಗೆ ಸಹಾಯವನ್ನು ಮಾಡುವಂಥದ್ದು, ಆಹಾರವನ್ನು ಕೊಡುವಂಥದ್ದು, ಅಥವಾ ಬೇರೆ ಬೇರೆ ವಿಚಾರಗಳನ್ನು ನಾವು ಬೇರೆಯವರಿಗೆ ಸಹಾಯಕ್ಕಾಗಿ ಕೊಡುವಂಥ ವಿಚಾರ. ಅದು ಸಾಮಾನ್ಯವಾಗಿ ಈ ನಮ್ಮ ಲೆಂಟ್ ಕಾಲದಲ್ಲಿ ಅದನ್ನು ನಾವು ಮಾಡ್ತೇವೆ. ಒಂದು ವೇಳೆ ನಮ್ಮದೇ ಆದಂಥ ಬೇಡಿಕೆಗಳನ್ನು, ನಮ್ಮದೇ ಆದಂಥ ಅಗತ್ಯತೆಗಳನ್ನು ನಾವು ಕಂಟ್ರೋಲ್ ಮಾಡಿ ಅಥವಾ ಅದನ್ನು ಬಿಟ್ಟು ಅದನ್ನು ಬೇರೆಯವರಿಗೆ ನಾವು ತ್ಯಾಗ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಆದರೆ ಸ್ವಾಮಿ ಹೇಳುವಂಥದ್ದು ಭಾಳ ವಿಶೇಷವಾದಂಥದ್ದು. ಸಂಪೂರ್ಣವಾಗಿ ಅದನ್ನು ನೀವು ದೇವ್ರಿಗೆ ಮಾತ್ರ ಗೊತ್ತಾಗಬೇಕು, ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಜನರ ಮುಂದೆ ಈ ರೀತಿ ನೀವು ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ಪರಿಸರ ಮತ್ತು ಸದ್ದುಕಾಯರು ಆ ರೀತಿಯಲ್ಲಿ ಮಾಡ್ತಾರೆ, ಅದ ಕಾರಣ ನೀವು ಆ ರೀತಿಯಲ್ಲಿ ಮಾಡಬಾರ್ದು. ಇಲ್ಲಿ ನಾವು ನೋಡುವಾಗ ಇದರಲ್ಲಿ ವಿಶೇಷವಾದಂಥ ಅಂಶ ಏನೆಂಬುದಾಗಿ ಹೇಳುವಾಗ, ನಾವು ಜನರ ಪ್ರಶಂಸೆಗೆ ಮಾಡಬಾರ್ದು. ಉಪವಾಸವನ್ನಾಗಲಿ ಮಾಡಲಿ ಅಥವಾ ಪ್ರಾರ್ಥನೆಗಳನ್ನೇ ಮಾಡಲಿ ಅಥವಾ ನಾವು ದತ್ತಿ ದಾನ ಧರ್ಮಗಳನ್ನು ಮಾಡಲಿ, ನಾವು ಜನರ ಪ್ರಶಂಸೆ ಅಥವಾ ಅಡ್ಮೈರೇಷನ್ ಆಫ್ ಪೀಪಲ್ ನಾವು ಯಾವತ್ತೂ ಜನರಿಗಾಗಿ ನಾವು ಮಾಡಬಾರ್ದು. ಅದು ದೇವರಿಗೆ ವಿರುದ್ಧವಾದಂಥ ಕಾರ್ಯ. ಇಲ್ಲಿ ಅದನ್ನು ಉಲ್ಲಂಘಿಸುತ್ತೇವೆ. ಅದ ಕಾರಣ ನಾವು ದೇವರಿಗೆ ಅದು ಗೊತ್ತಾಗುವಂತೆ ನಾವು ಮಾತ್ರ ಮಾಡಬೇಕೆ ವಿನಃ ನಾವು ಬೇರೆ ವಿಚಾರ ಮಾಡಬಾರ್ದು. ಅದ ಕಾರಣ ಇಲ್ಲಿ ನಾವು ಅದರಿಂದ ಬರುವಂಥ ಪ್ರತಿಫಲವನ್ನು ನಾವು ಬಿಟ್ಟು ಕೊಡ್ತೇವೆ. ನಮಗೆ ಪ್ರತಿಫಲ ಬರೋದಿಲ್ಲ, ದೇವರೇ ಪ್ರತಿಫಲವನ್ನು ಕೊಡೋದಿಲ್ಲ. ಎಲ್ಲ ಕಾರ್ಯಗಳಿಗೂ ಪ್ರತಿಫಲ ಇರ್ತದೆ. ಆದರೆ ಇಲ್ಲಿ ಕೆಲವು ಕಾರ್ಯಗಳು ಜನರ ಪ್ರಶಂಸೆಗೆ, ಪಬ್ಲಿಕ್ ಅಥವಾ ಸಾರ್ವಜನಿಕ ಸಂದರ್ಭದಲ್ಲಿ ಅದನ್ನು ನಾವು ಮಾಡಿದಾಗ ನಮಗೆ ಬರಬೇಕಾದಂಥ ದೇವರ ಆಶೀರ್ವಾದ ಏನಿದೆ ಅದು ನಿಂತು ಹೋಗುತ್ತದೆ, ಬರೋದಿಲ್ಲ. ಅದ ಕಾರಣ ನೀವು 40 ದಿವಸಗಳಲ್ಲ 40 ವರ್ಷವನ್ನು ನಾವು ಅದೇ ರೀತಿ ಉಪವಾಸ ಮಾಡಿ ಜನರಿಗೆ ಗೊತ್ತಾಗಲಿ ಎಂಬುದಾಗಿ ಮಾಡೋದಾದರೆ ಅದರಿಂದ ಯಾವುದೇ ಪ್ರಯೋಜನ ಇರೋದಿಲ್ಲ. ಹಾಗಂತೇಳಿ ನಾವು ಪಬ್ಲಿಕ್ಕಾಗಿ ಮಾಡಬಾರ್ದೆ. ಇದು ಭಾಳ ಪ್ರಮುಖವಾದಂಥದ್ದು. ಉಪವಾಸ ಮಾಡಿ ನೀವು ಅಥವಾ ನೀವು ದಾನ ಧರ್ಮಗಳನ್ನು ಕೊಡಿ, ಅದಕ್ಕೆ ಒಂದು ಕಂಡೀಷನ್ ಇದೆ. ಏನದು? ಜನರಿಗೆ ಅದು ಗೊತ್ತಾಗಬಾರ್ದು. ಪೀಪಲ್ ಶುಡ್ ನಾಟ್ ನೋ ದಟ್ ಯು ಆರ್ ಫಾಸ್ಟಿಂಗ್, ಯು ಆರ್ ಗಿವಿಂಗ್ ಸಮಥಿಂಗ್ ಟು ಸಂಬಡಿ. ಅದ ಕಾರಣ ಅದನ್ನು ನಾವು ಹೊಗಳಿಕೊಳ್ಳುವಂಥ ಅಥವಾ ಮಾಡಿಕೊಳ್ಳುವಂಥ ಅವಶ್ಯಕತೆ. ಆದರೆ ಸ್ವಾಮಿ ಹೆಸರನ್ನು ನಾವು ಪಬ್ಲಿಕ್ಕಾಗಿ ಅಕ್ನಾಲೇಜ್ ಮಾಡಲೇಬೇಕು. ಈ ದಿವಸ ನೋಡಿ, ಈ ದಿವಸ ನಾವು ಭಾರತದಲ್ಲಿ ದೇವರ ವಾಕ್ಯವನ್ನು ಯಾರಿಗಾದ್ರೂ ನಾವು ಹೇಳ್ತೀವಿ ಅನ್ನೋದು, ಪಬ್ಲಿಕ್ಕಾಗಿ ನಾವು ಹೋಗಿ ಹೇಳ್ತೀವಿ ಅನ್ನೋದಕ್ಕೂ ನಮಗೆ ಈ ದಿವಸ ಆಗ್ತಾಯಿಲ್ಲ. ಅಂಥ ಸಂದರ್ಭದಲ್ಲಿ ಅನೇಕರು ಫಾಸ್ಟಿಂಗನ್ನು ಇರಲಿ, ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ಳೋದಕ್ಕೆ ಅವಮಾನ ಪಡ್ತಾರೆ. ಆದರೆ ಅದು ದೇವರ ಮುಂದೆ ಇದಾಗುವುದಿಲ್ಲ. ಸಭೆಗಳಲ್ಲಿ ನಾವು ಉಪವಾಸ ಇರ್ತೀವಿ ಅಂತ ಹೇಳುವಂಥದ್ದು ಏನು ದೊಡ್ಡದು. ಅಂದರೆ ಒಂದು ವೇಳೆ ಸ್ವಾಮಿ ಹೇಳೋದೇನಂತ ಹೇಳಿದ್ರೆ, ನೀವು ಉಪವಾಸ ಇದ್ದೀರಾ ಅಂತಕ್ಕಂಥದ್ದು ಗೊತ್ತಾಗಬಾರ್ದು. ಸೊ ಯು ಡೆಕೋರೇಟ್ ಯುವರ್ ಸೆಲ್ಫ್. ನೀವೇನು ಮಾಡಬೇಕು, ನಿಮ್ಮ ಒಳಗಡೆ ನೀವು ಹೋಗಿ ಅದಕ್ಕೆ ಮುಖವನ್ನು ಚೆನ್ನಾಗಿ ತೊಳ್ಕೊಂಡು ಎಣ್ಣೆಯನ್ನು ಹಾಕ್ಕೊಳ್ಳಿ. ಈ ಪಾಸಿಬಲ್ ಗೋ ಟು ಪಾರ್ಲರ್ ಆಲ್ಸೋ, ಬ್ಯೂಟಿ ಪಾರ್ಲರ್ಗೆ ಹೋಗಿ ಬನ್ನಿ, ಏನು ತೊಂದರೆ ಇಲ್ಲ. ಆದರೆ ಜನರಿಗೆ ಏನು ಗೊತ್ತಾಗಬೇಕಂದ್ರೆ ನೀವು ಉಪವಾಸ ಮಾಡ್ತಾ ಇಲ್ಲ ಅಂತ ಗೊತ್ತಾಗಬೇಕು. ದೇವ್ರಿಗೆ ಮಾತ್ರ ಅದು ಗೊತ್ತಾಗಬೇಕು. ಸೊ ದಿಸ್ ಈಸ್ ಸಮ್ಹೌ is a very challenging to every one of us here sitting and also listening, that fasting is a internal activity of God. ಯಾಕೆಂತ ಹೇಳಿದ್ರೆ ಸ್ವಾಮಿ ಆತನು 40 ದಿವಸಗಳ ಕಾಲ ಆತನು ಶೋಧನೆಗೆ ಗುರಿಯಾದನು. ಎಲ್ಲ ಜನರಿಗೆ ಪಬ್ಲಿಕ್ಕಾಗಿ ಹೇಳಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗಲಿಲ್ಲ ಸ್ವಾಮಿ. ಸೊ ಹಿ ವೆಂಟ್ ಆನ್ ಹಿಸ್ ಓನ್. ಆತನು ಆ 40 ದಿವಸಗಳ ಕಾಲ ಆ ಅರಣ್ಯದಲ್ಲಿ ಆಹಾರವನ್ನು ಸೇವಿಸದೆ ಆತನು ಇದ್ದ. ಮುಂದಿನ ವಿಚಾರಗಳನ್ನು ನಾವು ನೋಡೋಣ. ಮುಂದೆ ಇದು ನಾಳಿನ ದಿವಸ ಇದನ್ನೇ ನಾವು ನಮ್ಮ ಧ್ಯಾನಕ್ಕಾಗಿ ತೆಗೆದುಕೊಂಡಿರ್ತೇವೆ. ಆದ ಕಾರಣ ಈಗ ಇಷ್ಟನ್ನು ನಾನು ಹೇಳಿ ನಿಮಗೆ ಇಷ್ಟಪಡ್ತೇನೆ. ಸಾರ್ವಜನಿಕವಾಗಿ ನಾವು ಯಾವುದೇ ರೀತಿಯಲ್ಲಿ ನಮ್ಮ ಉಪವಾಸಗಳನ್ನು, ನಮ್ಮ ದಾನ ಕಾರ್ಯಗಳನ್ನು ನಾವು ಮಾಡದೇ ಇರುವಂಥದ್ದು ದೇವರ ದೃಷ್ಟಿಯಲ್ಲಿ ಅದು ಒಳ್ಳೆಯದು, ಅದು ಆಶೀರ್ವಾದ. ದೇವರು ಈ ರೀತಿಯಲ್ಲಿ ನಮ್ಮನ್ನು ನಡೆಸಲಿ. ಈಗ ನಮ್ಮ ಮಧ್ಯೆ ಸಹೋದರ ಜಫ್ರಿ ಅವರಿದ್ದಾರೆ, ಗಿಡಿಯನ್ಸ್ ಅವರು ಸಂದೇಶ ಅಥವಾ ಸುವಾರ್ತೆಯ ವಿಚಾರದಲ್ಲಿ ನಾವು ಯಾವ ರೀತಿ ಇರಬೇಕು, ಯಾವ ರೀತಿಯಲ್ಲಿ ಅದನ್ನು ನಡೆಸಬೇಕು ಎಂಬುದಾಗಿ ಹೇಳ್ತಾರೆ. ಮತ್ತು ಗಿಡಿಯನ್ ಸಂಸ್ಥೆ ವಿಚಾರವಾಗಿ ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ. Praise God. It's a joy to be here this evening with all of you for this time of God's remembrance, right? On this middle of the week, Thursday, reading from the Word of God, singing praises to Him. Isn't there a joy that we are together? And this time, this evening, dear brothers and sisters, I would like to take or draw your attention to Jesus. Draw your attention to what He has done. And can we turn our attention to the book of Mark chapter 5? Mark chapter 5. This is a very famous portion for all of us. Mark chapter 5. You all know this story pretty well.
It is the story of the demon-possessed man's encounter with Jesus. The encounter of the demon-possessed man with our Lord Jesus. And there are many lessons we can learn from this encounter. So I would like to break it up into 4 or 5 parts. So are we all ready? Yes? I hope I have your attention. Now, if you look at this portion particularly, I would like to break up my talk of this particular passage from Mark chapter 5, from verse 1 to verse 20 into 5 parts. 5 parts of this portion of the demon-possessed man. But before I present to you the 5 parts of this portion, we need to understand the context of this portion, right? Where is this happening from? Now, if you see this, just before Mark chapter 5, we see in the previous chapter that Lord Jesus has calmed the storm. You remember that? He was in the boat, there was a great storm, and the disciples were very shaken up, but Jesus calmed the storm. And immediately after that, we see that in verse 1 of chapter 5, then they came to the other side of the sea, to the country of the Gadarenes. So this is a story after that great miracle of calming the storm and going to this other side of the Gadarenes. Now, typically, you and I, if we are in a travel, right? If you're traveling, let's say I travel from Bangalore to Chennai, we have a journey. Typically, what do? We'll get down to the railway station, we will go to the hotel or the home and take some rest. Am I right? I mean, I will take rest. I will freshen up. Maybe I'll say hello to the people there. How are you doing? And then I will go about my business. But here, if you look at this passage, we see that the moment the Lord Jesus and the disciples land in this place, the Lord Jesus does not take rest. Right? In verse 2 he says, and when he came out of the boat, immediately, the English passage says, immediately there met him out of the tombs a man with an unclean spirit. Now, we all know how this man was. Is a very pathetic condition of this man. And this is where I want to present to you 5 parts of my talk. Part 1, and I want you to think about this demon-possessed man and our life as a Christian. I repeat, I want you to compare the life of the demon-possessed man and your and my life as a Christian or before we were in Christ. So this is where, if you look at the description of this man in verse 3, 4 and 5, it's a very pathetic description of this man, right? We see that, his dwelling was among the tombs and no one could bind him, not even with chains. Verse 4, because he had often been bound with shackles and chains, the chains had been pulled apart by him and the shackles broken in pieces. Neither could anyone tame him. The English word is tame him, which means nobody could control him. He was out of control. And verse 5, and always day and night he was in the mountains and in the tombs, crying out and cutting himself with stones. A very, sad situation. Number 1, we see that this man, this demon-possessed man, is living in the tombs day and night. It is like us, before we were in Christ, we were like a dead person. Just like this man. Every day we were living in the tombs almost as good as dead. Number 2, if you see this, is that he is bound by the chains and shackles. Right? He was chained and he is trying to get out. He is a man which is out of control. And number 3, we see that, the society, the people around would not want to, associate with this kind of a person because he is something like an outcast. And I want you to again think part 1 of my talk where I say that you and I, before we came to Christ, we were like dead people. We were like, we were in shackles. And number 3, just like this demon-possessed man, we were, cutting ourselves. We were hurt. We were wretched. And I can imagine that demon-possessed man would have sweat. His clothes will be in very bad condition. He might be having blood everywhere. There might, just imagine those marks of that person. And imagine he's walking, outside this church. Outside this church with torn clothes. Would we like to even go near him? I mean, yes, as a Christian we should. But the first reaction is, I don't want to be near him. There is something wrong with him. Let us take him to the mental asylum, maybe. And this is where,
our Lord Jesus Christ is so merciful that if you look at this chapter, in this wretched condition, the Lord Jesus Christ comes to this place, this particular island or this place, to only meet this man. Because if you read verse 20 and 21 of this chapter, you see that as soon as this miracle was performed, did Jesus continue to stay there? No. In fact, after this miracle was performed, he departed from the place and he went back to the other side and he continued to meet the other people. So what does this mean? It means that the Lord Jesus Christ specifically came only to meet this demon-possessed man and to, release him from his bondage and then go back to other things. Dear believers of Christ, in our life, please remember that the Lord Jesus Christ came to you and me. You and I did not come to Jesus. He came to you and me when we were dirty, when we were ugly, when we were sinners, when we were in shackles, when we were in a condition that nobody could touch. The Lord Jesus came to you and me for a very specific encounter, and you and I remember when we accepted Christ. I don't know, maybe 20 years back, 40 years back, 50 years back. I know each of us remember that moment when you and I came to Christ. Just remember that second. Do you think it is because of you and me? Is it because, we are special people, because we are born into a Christian family, or we are a second generation Christian, or because we are going to a good church? No, not at all. It's because we had a personal encounter with Christ. So part one is that we need to remember our wretched condition before we came to Christ. And part two is that the Lord Jesus Christ, when we come to Christ, has a personal encounter with you and I. And this is where I come to part 3 of this portion, where we know, and I'm not getting into details here, but we know that, the demon-possessed man and the demonic forces recognize Jesus, right? If you see here, Jesus does not announce himself and say, I am Jesus, the most high living God. He does not announce himself. He goes there and, when he saw, verse 6, listen very carefully, look at this. Verse 6, when he saw Jesus from afar, he ran and worshipped him. He ran and worshipped him. He cried out with a loud voice and said, what I have to do with you, Jesus, Son of the Most High God? I implore you by God that you do not torment me. Imagine the evil spirits, the demonic forces recognize who Jesus is, right? And this is where, when we have an encounter with Christ, the old man is old and we have that complete change, a conversion. Today's world they call conversion. It's not conversion. It's a transformation in our heart when the sin is gone and Jesus is in our life. And here, if you see this very carefully, Jesus commands, come out of the man, unclean spirit. Come out of the man, unclean spirit. Jesus commands and the unclean spirit comes out. It's not because of that man. And when you and I came to Christ, it's not because we did something. It's Jesus who had mercy on us. And he commands, he chooses by grace, and we come to Christ. And everything turns around. But the story of this prominence is, this is not the only part, that transformation. But something, we all know the swines, all the demonic, the legion, they went to the swines, and the swines, they fell into the river. We all know that they drowned. We know that story. But this is where I want to come to part 4 of this very interesting encounter, which is that once the public came to know that this miracle had happened, right? And let's look at verse 14, 15 and 16. And this is always something which really fascinated me, because so those who fed the swine fled and they told it in the city and in the country. They went out to see what it was that had happened. Then they came to Jesus and saw the one who had been demon-possessed and had the legion sitting and clothed in his right mind, and they were afraid. And those who saw it told them how it happened to him who had been demon-possessed and about the swine. And verse 17, then they began to plead with him to depart from the region. So there are some very interesting things here. The fact is that when this demon-possessed man got transformed, right, when he changed and became a normal person,
right? And the public got to know about it. I mean, he didn't go and announce himself that I changed, but the news spread very far and wide. And when they came, verse 15, then they came and saw Jesus and the demon-possessed man, who is now completely sitting as a normal person like you and I. They were amazed. Dear believers in Christ, when we are transformed in Christ, when our life is transformed in the body of Christ, when we go into this world and live just like that person, the demon-possessed man, and people see the change in our life, in our behavior, our character, our decisions, they will see that there is something different here. It's not because of you and I, it's because of something much more supernatural, something about Jesus in your life. I still remember many years back, I remember there's a friend of mine, his name is Varghese. He was a bank manager in a very big bank. He retired a few years back, and he had gone to Bihar. He was in South India for many years, but he got a posting in Patna, Bihar, in this bank there. Now, Varghese told me that, he was not very happy with this posting. He was very comfortable in South India, but he went to Patna, a very difficult place. And how it happens in Bihar, I don't know how many of you know. In Bihar, if you want to take a car loan or a home loan or a personal loan, unlike many that we are used to here, you need to pay a bribe to the bank officials. If you don't pay a bribe, you will not get the loan sanctioned. But once Varghese came to this bank in Bihar and he was a manager of the bank, so what happened is that people used to come, they used to ask for the loan, and Varghese used to see, okay, he is worthy, and he used to sanction the loan. And then the customer used to ask Varghese, sir, how much should I give you? So Varghese said, no, there's nothing for me. I don't need any money. This is your credit worthy. Please take this loan. So what happened is soon these customers were very shocked and they were surprised. They are used to a very different situation. They went back and told the public that there is a bank manager who does not take bribes. And very soon what happened is the entire place, people started only coming to Varghese's branch to ask for loans. And they knew that, Varghese is somebody very different. And when they dig deep, I'm sure they know that Jesus is in the life of Varghese. And that's why he is a different type of bank manager from others. And when you look at your and my life, when we are in our places, workplaces, business places, or in our normal life, people know that our behavior is very different from society. They can see Jesus in us. And this is something we need to ask ourselves. Do people see Jesus in our behavior? And here the public, when they saw the demon-possessed man is completely transformed, they knew something amazing. And they see, here metaphorically, an analogy, you see here in verse 15, then they came to Jesus and saw the one who's demon-possessed sitting in his right mind. Metaphorically, in an analogy, when people see your and my life as a human being, and we are behaving in a very different pattern, they see Jesus through us. They see Jesus through us. And people then ask, what is so different about you? Can you tell me more about this Jesus? And through that, many people come to Christ. And Varghese was sharing that experience, and I was so excited to hear that from this retired bank manager who's now living a comfortable life in Cochin, but he has transformed so many lives in Bihar. And I'm sure the curiosity will make those people to run and understand who this Jesus is. This evening, dear believers of Christ, as we remember what the Lord Jesus has done for you and me, please understand that demon-possessed man, he is no different from you and I. Because once upon a time, you and I, we were in that gap. We could have been here or there. Sometimes we think, this salvation that we have got, it's pretty easy. It's come to us. We take it for granted sometimes. I can tell you honestly, I'm a 4th or 5th generation believer, but I know a family of 4 children. And they're a very spiritual family. They go to the church. The father is a big preacher, a very good church. There are 4 children and they are all close to me. But one of the children who came to Bangalore for higher studies, as he grew up, he had a lot of intellectual questions in his mind. And, he used to come to church, but he had these questions that is everything true? Is God true? Is Jesus true? All these questions. And even today, that young man does not believe in Christ.
because he thinks it's all a fiction. So dear believers in Christ, it is not because you're born into a very good Christian family that you will get your salvation. Not at all. Christ has to work in your and my life, and that is why you and I stand here or sit here this evening. And the same way the demon-possessed man. And this is where I'm very fascinated by what happens next. When you see a miracle like this, of Jesus transforming a demon-possessed man, what would you and I do? You and I will tell our friends, you know what, this happened, Jesus did this. Can you bring that other person who's like this person so that Jesus can do this miracle again, right? Would you do that? Can we call somebody who's having a sickness, maybe Jesus can heal him? That's what you and I would do. But what does the public do here? Read verse 17. Read verse 17. What does the public do when they see this miracle? Verse 17, then they began to plead with him to depart from their region. Such a sad situation. Jesus performed this amazing miracle. The public saw the miracle. An outcast man who nobody wants to associate is transformed. His life is changed. But the public is telling, Jesus, we don't want you here. I would like to ask a question, and I want you to think about it. Why do you think the public did not want Jesus to be there? Why do you think after all this they asked him to leave? Well, if you look at this portion, it's very easy to understand that the public are very scared that Jesus will perform that same miracle again and put again not swines, maybe cows or maybe goats, and those will also fall in the river and into the river or the water, and they will lose their worldly possessions. Because in those days, the worldly possessions is cattle, stock, the chicken and all is their bank assets. So the public is more worried about losing their worldly possessions rather than getting the transformation through Jesus. Even in today's world, dear church, people know there is something special about Jesus. They know that this Jesus can transform lives. But because of society pressures, because of family status, because of maybe some, thing that they need that specific society position, they don't want to acknowledge Christ in the public place itself. And they don't want to do anything with Jesus to not look unpopular to the people around, to be popular as they call it. And even today, if you see, not only in India, it's happening in Europe. It's happening in United States. It's happening in various countries where people want to be far away from Jesus or anything with Jesus because it is not what they call in today's terms politically correct. Not politically correct. And here the public is asking Jesus to go far away. What such a sad situation. But dear church, dear believers, it is so wonderful that you and I have a close relationship with Christ, and we see his miracles day after day, day after day. And this is where I bring a story of somebody who denied Christ after getting blessings. I have a person in Electronic City. His name is Thomas. He comes from a different background. Now, how did he get the name Thomas? Very interesting. His parents, who were also in Electronic City, many years back were from a different faith. But the parents had one of them had a major health issue. A major health issue. And because of that, they went to a local church many years back, before Thomas was born, this child, and the parents prayed to Jesus, understanding that Jesus can give miracles. Why? Because Jesus can give miracles, and by the way, they prayed, they went to the church, they prayed, the miracle happened, the healing happened, this particular parent was healed, and then Thomas was born into the family. That's how the name Thomas came to that boy. And they used to go to church for a few years, but after a few years, both the parents, the father and mother, stopped going to the church. They said, we want to go back to the old way. But by God's grace, Thomas, who was born in this family, today he is a junior level pastor in the area of Electronic City. He continues to proclaim Christ despite what he faced and sees from his parents. Just imagine two sides of the story. One, the parents who see the miracle of Christ in their life, and they profess Christ and they turn back. But the child who's born to parents, Thomas, he sees Christ doing the things for his parents, and he continues to walk in the way of the Lord and proclaim Christ.
We should not take for granted what Jesus has done for you and me. For you, me, our family, our relations, right, who are in Christ. What a great a grace for us. And this is where I want to come to the last, fifth part of my talk. The fifth part of my talk is very interesting. After the public tells Jesus to go away, there is this transformed man who's now, let me say metaphorically, a Christian. Look at the next verse, and very interesting here, because Jesus done his business. Verse 18, it says, and when he got into the boat, he who had been demon possessed begged him that he might be with him. Verse 19, however, Jesus did not permit him, but said to him, go home to your friends and tell them what great things the Lord has done for you and how he has had compassion on you. And he departed and began to proclaim in Decapolis and all that Jesus had done for him, and all marveled. Very interesting. Here we see that Jesus got into the boat. We know the scene. If you look at a movie, it's a very interesting scene where Jesus goes inside the boat. He has finished his mission. He has saved this person. He has transformed him. He is now going to take this boat and go back to the other side. But what does this transformed person do? He wants to get into the boat. He wants to get into the boat. Just like you and me as Christians, dear church, when we come to Christ, when we have a close connection with Christ, when he has transformed your and my life, you and I also want to be with Jesus all the time. Isn't that correct? Whether it's a Bible study, it's a prayer meeting, whether it's to be with Christians, be in the church, wonderful. We want to be with Jesus and be in that boat all the time. It is good. We should do that. But Jesus here tells us something which is very unusual. He tells them, okay, all that is fine. Don't get into the boat right now. Go back and tell your friends all the wonderful things that has happened right now. Tell your friends. Dear church, this is where, you and I as Christians need to ask ourselves, are we, I call this spiritual obesity. I call this spiritual obesity. Where, we get all the spiritual food, we are getting it, we are eating it, we are getting spiritually good, and at sometimes maybe even a lot of information, but are we sharing that spiritual blessings in our life to the people around us? Or are we keeping it inside? Because Jesus, the Lord Jesus, wants us to get outside that boat, outside that comfort zone with the presence of Jesus, go to our friends and family and tell the name of Jesus to them. Today I stay in a residential apartment complex there are more than 1,000 apartments. 1,000 apartments. And I stay in Electronic City. If you see my apartment, around 50% of the people staying in that apartment are from North India. Another 20% are maybe from Tamil Nadu, Andhra, and we have a lot of people also from Karnataka in that apartments. And we use the Christmas time to do a Christmas program and share about Jesus to our neighbors. And also when we meet them, my wife also takes a lot of tuitions for the children there in the apartment, and we are able to share Christ. And I remember one Christmas, we had a Christmas program, and the end of it, we left the Gideon Bibles there as a stall, and 186 families took the Gideon's New Testament Bible, not only in English, in Hindi, in Kannada, and they took it back home. Now what is going to happen there? God will work, just like Jesus in our presence. Because the word of God in John chapter 1 verse 1, as I shared last Sunday, is in the beginning was the Word was with God, and the Word is God. John chapter 1 verse 14 says, this Word became flesh and dwelt among us. Imagine, Jesus Christ dwelt among us. Now He is in the form of the Word and in our life. And during this Lent season, I encourage you, dear church, that I know we all want to be in the boat with Jesus. We should. But Jesus expects us to tell our friends and family about the love of Jesus. Because every second I'm talking to you right now, there is somebody in India losing their life without Jesus. Every second, there are people going to eternal damnation without knowing Christ. And just like this demon-possessed man whose life is transformed, let us transform our life. Because if you look at the last verse, verse 20, what happens? You know what happens? Very interesting thing happens, and we know that. Now when Jesus had crossed over again, and verse 20, and he departed, began to proclaim in Decapolis
all that Jesus had done for him and all marvel. Now, who did this? The transformed person, the demon-possessed man, went to Decapolis. Now, what is Decapolis? If you look at the translation, Decapolis is 10 cities in the place of Syria. And historians say that this man became the bishop of the first Syrian church back there. Imagine a demon-possessed man, Christ transforms him, and he becomes the first bishop of the Syrian church. And you know, God does so many great things. This evening, how many lives are you and I ready to transform? Because Jesus is in us and the word of God needs to go out. And there are 1 billion Indians who are in darkness, and we need to show them the light, the love of Jesus. May his word be glorified. May the love of Jesus be glorified in this season. And thank you all for your patient listening. I thank Brother Jeffrey for bringing God's message to us. It's a wonderful story. I've been contemplating on that for a long time. And I also compare the evil forces which attacked him, legion, which is a big number, to the present crisis and also evil in our society. So this is a great opportunity for us to hear this wonderful message from Brother Jeffrey from Gideons. ಈಗ ನಾವು ಮುಖ್ಯವಾಗಿ 2 ಅಂಶಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಮೊದಲನೇದಾಗಿ ನಮ್ಮ ಸಭೆಯಲ್ಲಿ ಕಳೆದ ವಾರ ಕರ್ತನಲ್ಲಿ ನಿದ್ರಿಸಿರುವಂಥ ಸಹೋದರಿ ಶಾಂತ ವಿಲಿಯಮ್ಸ್ ಅವರ ಜೀವಿತಕ್ಕಾಗಿ ಹಾಗೂ ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಮತ್ತು ಎರಡನೇದಾಗಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಕಷ್ಟದಲ್ಲಿರ್ತಕ್ಕಂಥವ್ರು, ಕಾಯಿಲೆಯಲ್ಲಿರ್ತಕ್ಕಂಥವ್ರು ಮತ್ತು ದೇವರ ಸೇವೆಗಾಗಿ ಮುಖ್ಯವಾಗಿ 3 ಅಂಶಗಳನ್ನು ನಾವಿಟ್ಟು ಪ್ರಾರ್ಥನೆ ಮಾಡೋಣ. ನಾನು ಮೊದಲನೇದಾಗಿ ಶಾಂತ ವಿಲಿಯಮ್ಸ್ ಅವರ ಕುಟುಂಬಕ್ಕಾಗಿ ಮತ್ತು ಪ್ರಿಯ ಸಹೋದರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ಅದಾದ ನಂತರ ಸಹೋದರರು ಮುಂದೆ ಬಂದು ನಮ್ಮ ಮಧ್ಯದಲ್ಲಿರುವಂಥ ಕಷ್ಟ ಹಾಗೂ ಕಾಯಿಲೆಯಲ್ಲಿರ್ತಕ್ಕಂಥವ್ರಿಗಾಗಿ ಮತ್ತು ನಮ್ಮ ಮುಂದಿನ ಇತರ ವಿಷಯಗಳಿಗಾಗಿ ಪ್ರಾರ್ಥಿಸುವಂತೆ ನಾನು ಕೇಳ್ಕೊಳ್ತೀನಿ. ನಾವೀಗ ಪ್ರಾರ್ಥನೆ ಮಾಡುವ. ಪುನರುತ್ಥಾನ ಜೀವವಾದಂಥ ನಮ್ಮ ಪರಮ ತಂದೆಯ ದೇವರೇ, ಈ ಸಂಜೆ ವೇಳೆಯಲ್ಲಿ ಸ್ವಾಮಿ, ಕಳೆದ ವಾರದಲ್ಲಿ ಕರ್ತನಲ್ಲಿ ನಿದ್ರಿಸಿರುವಂಥ ಪ್ರಿಯ ಸಹೋದರಿ ಶಾಂತ ವಿಲಿಯಮ್ಸ್ ಅವರಿಗಾಗಿ ನಾವು ಬೇಡುವರಾಗಿದ್ದೇವೆ. ಅವರ ಜೀವಿತದಲ್ಲಿ ನೀನು ಮಾಡಿರುವಂತೆಲ್ಲ ಉಪಕಾರನ ಸ್ಮರಿಸುತ್ತೇವೆ ಸ್ವಾಮಿ. ಅವ್ರಿಗೆ ಕೊಟ್ಟಂಥ ಆಯುಷ್ಯಕ್ಕಾಗಿ ಮತ್ತು ಅವರ ಆಶೀರ್ವಾದಗಳಿಗಾಗಿ ನಾವು ವಂದಿಸುತ್ತೇವೆ. ಮಾತೃ ಗರ್ಭದಿಂದ ಸ್ವಾಮಿ ಅವರನ್ನು ದಿವಸದವರೆಗೂ ನಡೆಸಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅವರಿಗಿದ್ದಂತೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿದ್ದಿ, ಅವರ ಕಣ್ಣೀರನ್ನೆಲ್ಲ ಒರೆಸಿದ್ದಿ ಸ್ವಾಮಿ. ಪುನರುತ್ಥಾನದಲ್ಲಿ ಸ್ವಾಮಿ ನಾವು ಮತ್ತೆ ಅವರನ್ನು ನೋಡುತ್ತೇವೆ ಎನ್ನುವಂಥ ಒಂದು ವಿಶೇಷವಾದಂಥ ಭರವಸೆಯಿಂದ ನಾವು ಕೂಡಿದವರಾಗಿ ಜೀವಿಸುವಂತೆ ಕೃಪೆ ಮಾಡು. ಅವರ ಕುಟುಂಬವನ್ನೇ ತಗೊಳಿಸ್ತೇವೆ. ಸಹೋದರ ವಿಲಿಯಮ್ಸ್ ಅವರನ್ನು ಮತ್ತು ಅವರ ಪ್ರಿಯ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಬಂಧು ವರ್ಗದವರನ್ನು, ಬಂಧು ಬಾಂಧವರನ್ನು ತಗೊಳಿಸ್ತೇವೆ. ಅವ್ರಿಗಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ನೀನು ದೂರ ಮಾಡು ಸ್ವಾಮಿ. ವಿಶೇಷವಾಗಿ ನನ್ನ ರಕ್ತ ಪುರುಷದ ಕೈಗಳಿಂದ ಮುಟ್ಟಿ ಆ ಕುಟುಂಬವನ್ನು ನೀನು ಸದಾಕಾಲ ನಿನ್ನ ಆರೈಕೆಯಲ್ಲಿ ಬಲಪಡಿಸಬೇಕೆಂಬುದಾಗಿ ಬಿಡುತ್ತೇವೆ. ಈ ರೀತಿಯಲ್ಲಿ ಸ್ವಾಮಿ ಪ್ರಿಯ ಸಹೋದರಿಗೆ ಮತ್ತೊಮ್ಮೆ ಅವರ ಜೀವಿತಕ್ಕಾಗಿ ನಾವು ವಂದಿಸುತ್ತಾ, ಅವರ ಜೀವಿತದಲ್ಲಿ ನೀನು ತೋರಿಸಿಕೊಟ್ಟ ಎಲ್ಲ ಕೃಪೆ ಆಶೀರ್ವಾದಗಳಿಗಾಗಿ ನಾವು ಮತ್ತೆ ವಂದಿಸುತ್ತಾ, ಅವರ ಜೀವಿತವನ್ನು ಸ್ವಾಮಿ ನಾವು ಮತ್ತೆ ನಿನ್ನ ತ್ರಾಣೋತ್ಸವಕ್ಕೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ನಮ್ಮ ಕರ್ತನೂ ರಕ್ಷಕನಾದ ಸ್ವಾಮಿ ನಾಮದಲ್ಲಿ ದೀನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲಕರ್ತನಾದ ದೇವರೇ, ಅದ್ಭುತ ಸ್ವರೂಪನೇ, ಆಲೋಚನಾ ಕರ್ತನೆ, ಪರಾಕ್ರಮ ದೇವರೇ, ನಿತ್ಯನಾದ ತಂದೆ, ಈಗ ಸ್ವಾಮಿ ಅಲ್ಪರ ಯೋಗ್ಯರಾದ ನಾವೆಲ್ಲರೂ ಕರ್ತನೆ ಈ ಸಂಜೆಯ ವೇಳೆಯಲ್ಲಿ ಒಂದು ಚಿಕ್ಕ ಗುಂಪಾಗಿ ಕರ್ತನೆ ಈ ಪವಿತ್ರ ಆಲಯದಲ್ಲಿ ಕುಳಿತು ನಿನ್ನ ವಾಕ್ಯ ಧ್ಯಾನ ಮಾಡುವಂತೆಯೂ ವಾಕ್ಯಗಳನ್ನು ಬಿತ್ತುವಂಥ ಸಹೋದರ ಮೂಲಕ ಕೇಳಿದಂಥ ಎಲ್ಲ ವಾಕ್ಯದ ಸಾರಾಂಶಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಕಳೆದ ಬೆಳಗಿನಿಂದ ನಮ್ಮೆಲ್ಲರನ್ನ ಕಾಯ್ದು ಕಾಪಾಡಿದಿ. ಈ ದಿನ ನಾವುಗಳು ಕೈಕೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ಆತ್ಮನ ಬಲ ಕೊಟ್ಟು ನಡೆಸಿದಿ. ತಿರುಗಿ ಸ್ವಾಮಿ ಗುಬ್ಬಿಗಳು ತಮ್ಮ ಗೂಡನ್ನು ಸೇರುವಂತೆ ನಮ್ಮನ್ನು ಒಂದಾಗಿ ಸೇರಿಸಿ ಕರ್ತನೆ ನಿನ್ನ ನಾಮದಲ್ಲಿ ಕುಳಿತು ನಾವು ನಿನ್ನನ್ನು ಧ್ಯಾನಿಸುವಂಥ ಭಾಗ್ಯ ಕೊಟ್ಟಿದ್ದಿ ತಂದೆ. ಈ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಹುಡುಕಿರಿ ಸಿಕ್ಕುವುದು,
ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಎಂಬುದಾಗಿ ಕರ್ತನಿನ್ನ ವಾಗ್ದಾನದ ಮೇರೆಗೆ ನಮ್ಮೆಲ್ಲರನ್ನ ಕರ್ತನೆ ನಂಬಿಕೆಯಿಂದ ನಿರೀಕ್ಷೆಯಿಂದ ನಿನ್ನ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವಂಥ ಭಾಗ್ಯ ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ತಂದೆಯಾದ ದೇವರೇ, ನಿನ್ನ ವಾಕ್ಯವು ಕರ್ತನೆ ನಮ್ಮೆಲ್ಲರ ಜೀವನದ ದಾರಿಗೆ ದೀಪವಾಗಲಿ ಕರ್ತನೆ, ಮಾರ್ಗಕ್ಕೆ ಬೆಳಕಾಗಲಿ ಮತ್ತು ನಮ್ಮ ಆತ್ಮದ ದೀಪವಾಗಿ ಅದು ಬೆಳಗುತ್ತಾ ಅನೇಕರಿಗೆ ಅದು ಸಾಕ್ಷಿಯಾಗಿ ನಿಲ್ಲುವಂತೆ ಸಹಾಯ ಮಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ತಂದೆಯಾದ ದೇವರೇ, ಈ ಸಭೆಯ ಮೇಲಿನ ಕರುಣೆ ಇರಲಿ ಕರ್ತ. ಈ ಸಭೆಯ ಸುಖ ದುಃಖಗಳಲ್ಲಿಯೂ ಈವರೆಗೂ ತಂದೆ ನೀನು ನಡೆಸಿದ ಎಲ್ಲ ಮಹೋಪಕಾರಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ ಕರ್ತನೆ. ಮತ್ತು ಈ ಸಭೆಯಲ್ಲಿರುವಂಥ ಎಲ್ಲ ಹಿರಿಯರನ್ನು, ಕಿರಿಯರನ್ನು, ಮಧ್ಯಸ್ಥರನ್ನು, ಯೌವನಸ್ಥರನ್ನು, ಮಹಿಳೆಯರನ್ನು ಕರ್ತನೆ, ಪ್ರತಿಯೊಂದೊಂದು ಕೂಟದವರನ್ನು ನೀನು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ಮುಖ್ಯವಾಗಿ ಹಿರಿಯರನ್ನು ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತೇವೆ ತಂದೆ. ಅವರ ಎಲ್ಲ ಸಮಸ್ಯೆ ಸಂಕಷ್ಟಗಳು, ಮುಪ್ಪಿನಲ್ಲಿ ಅವರು ಪಡುತ್ತಿರುವ ಪ್ರಯಾಸಗಳು, ಕಷ್ಟಗಳು, ಅನಾರೋಗ್ಯಗಳು ಅವ್ರನ್ನ ಕಾಡುತ್ತಿರುವಾಗ ಸ್ವಾಮಿ, ಅಂಥವ್ರನ್ನ ನಿನ್ನ ಹಸ್ತದಿಂದ ಮುಟ್ಟು ಈ ಸಂಜೆ ವೇಳೆಯಲ್ಲಿ ಕರ್ತನೆ ನಿನ್ನ ಹಸ್ತವರನ್ನ ಸ್ಪರ್ಶಿಸಲಿ ಸ್ವಾಮಿ. ನಿನ್ನ ಹಸ್ತದ ಮೂಲಕ ಅವರು ಸ್ವಸ್ಥರಾಗಿ ಕರ್ತನೆ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತಾ ನಿನ್ನ ನಾಮವನ್ನು ಘನಪಡಿಸುವಂತೆ ಸಹಾಯ ಮಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಮತ್ತು ನಮ್ಮ ಸಭೆಯ ಕರ್ತನೆ ಸಭಾಪಾಲಕರಾದಂಥ ಪ್ರಿಯ ಅಯ್ಯನವ್ರಿಗಾಗಿ ನಿನ್ನಲ್ಲಿ ಬೇಡುವವರಾಗಿರುತ್ತೇವೆ. ಅವರ ಮೂಲಕ ಕರ್ತನೆ ನಮಗೆ ಎಷ್ಟೋ ನಿನ್ನ ಅಮೂಲ್ಯವಾದ ವಾಕ್ಯವೆಂಬ ಬಲವನ್ನು ನಮಗೆ ದಯಪಾಲಿಸ್ತಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ಅವರಲ್ಲಿ ನೀನು ಕೊಟ್ಟಿರುವಂಥ ಆಸಕ್ತಿಗಾಗಿ, ಈ ಸಭೆಯ ಅಭಿಮಾನಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ತಂದೆಯಾದ ದೇವರೇ. ಅವರು ಕೊಡುವ ವಾಕ್ಯಗಳನ್ನು ಸ್ವಾಮಿ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಕರ್ತನೆ ಅದರ ಹೆಜ್ಜೆ ಜಾಡಿಯಲ್ಲಿ ನಡೆದು ನಿನಗೆ ಮಹಿಮೆ ತರುವ ಮಕ್ಕಳಾಗುವಂತೆ ಈ ಸಭೆಯ ಪ್ರತಿಯೊಬ್ಬೊಬ್ಬ ಸದಸ್ಯರನ್ನು ಆಶೀರ್ವದಿಸಬೇಕಾಗಿ ನಲ್ಲಿ ಪ್ರಾರ್ಥಿಸ್ತೇವಪ್ಪ ತಂದೆ. ಮತ್ತು ಕರ್ತನೆ ಈ ಸಮಯದಲ್ಲಿ ಬಡವರು, ಅನಾಥರು, ವಿಧವೆಯರು, ದಿಕ್ಕಿಲ್ಲದವರನ್ನು ಕರುಣಿಸು ಸ್ವಾಮಿ. ರೋಗ ರುಜಿನಗಳಿಗೆ ಒಳಗಾಗಿರುವಂಥ ಆಸ್ಪತ್ರೆ ಮನೆಗಳಲ್ಲಿ ಕಾಯಿಲೆ ಕಷ್ಟದಿಂದ ನರಳುತ್ತಿರುವಂಥ ರೋಗಿಗಳನ್ನ ಆಶೀರ್ವದಿಸು ಕರ್ತನೆ. ಬೀದಿಗಳಲ್ಲಿ ಯಾವ ಆಶ್ರಯ ಇಲ್ಲದೆ, ಯಾವ ಆಧಾರವಿಲ್ಲದೆ ಕರ್ತನೆ ಅನಾಥರಾಗಿ ಮಲಗಿರುವಂಥ ಜನರನ್ನು ನಿನ್ನ ಮುಂದೆ ಹಸ್ತಕ್ಕೊಪ್ಪಿಸ್ತೇವೆ ತಂದೆ. ನೀನು ಎಲ್ಲರನ್ನ ಬಲ್ಲಾತನಾಗಿದ್ದಿ, ಗುರುತಿಡಿದು ಅವ್ರನ್ನ ಹೆಸರಿಡಿದು ಕರೆಯುವ ದೇವರಾಗಿದ್ದಿ, ಅದಕ್ಕಾಗಿ ನೀವು ಸ್ತೋತ್ರ ತಂದೆಯಾದ ದೇವರೇ. ಹಾಗೂ ಕರ್ತನೆ ನಿನ್ನ ಸೇವೆ ಮಾಡ್ತಿರುವ ಎಲ್ಲ ಸೇವಕಿಯರನ್ನು, ಮಿಷನರಿಗಳನ್ನ ಆಶೀರ್ವದಿಸು ಸ್ವಾಮಿ. ಈ ಲೋಕದಲ್ಲಿನ ಸೇವೆಯು ಅಭಿವೃದ್ಧಿ ಹೊಂದಲಿ ಕರ್ತನೆ. ಬೆಳೆಯು ಬಹಳ ಕಡಿಮೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ಓಡುವಾಗ, ಹಾಗೂ ಕರ್ತನೆ ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ ತಂದೆ, ಅನೇಕ ಜನರಿಗೆ ಬೇಕಿರುವಂಥ ಉತ್ತಮ ಸ್ವಾಮಿ ಸೇವಕರನ್ನು ದಯಪಾಲಿಸಿ ಅವರ ಮೂಲಕ ಅನೇಕರು ಮಾರ್ಪಟ್ಟು ನಿನ್ನ ನೀತಿ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಮತ್ತು ನಿನ್ನ ಸೇವಕರ ಮೇಲೆ ಈ ದಿನಗಳಲ್ಲಿ ಆಗುತ್ತಿರುವಂಥ ಅನೇಕ ದೌರ್ಜನ್ಯಗಳು ಸ್ವಾಮಿ, ನಿನ್ನ ಮಕ್ಕಳಿಗೆ ಆಗುತ್ತಿರುವಂಥ ಹಿಂಸೆ ಕಷ್ಟಗಳಿಂದ ಅವ್ರನ್ನ ಬಿಡುಗಡೆ ಮಾಡು. ಅನೇಕರು ಅದಕ್ಕೆ ಅಡ್ಡಿ ಮಾಡ್ತಿರುವಂಥ ಎಲ್ಲ ದುಷ್ಟ ಶಕ್ತಿಗಳನ್ನ ಮುರಿದು ಹಾಕು ಕರ್ತನೆ. ಆ ಸೌಲರನ್ನು ಮಾರ್ಪಡಿಸಿ ಪೌಲರನ್ನಾಗಿ ಅವ್ರನ್ನ ನಿರ್ಮಿಸಿನಲ್ಲಿ ಪ್ರಾರ್ಥಿಸುವವರಾಗಿರುತ್ತೇವೆ. ಈಗೋ ಕರ್ತನೆ ಮತ್ತು ಸ್ವಾಮಿ ತಿರುಗೊಂದಾರ್ತಿ ಸ್ವಾಮಿ, ಇಲ್ಲಿ ತಲೆ ಬಾಗಿರುವ ನಮ್ಮೆಲ್ಲರನ್ನು ಕರ್ತನೆ, ಈ ಕೂಟಕ್ಕೆ ಬಾರದೇ ಇರುವಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ಮುಂದೆ ಜ್ಞಾಪಿಸ್ತೇವೆ ಕರ್ತನೆ. ಪ್ರತಿಯೊಬ್ಬರ ಸಮಸ್ಯೆ ಸಂಕಷ್ಟಗಳಿಗೆ ನೀನೇ ಪರಿಹಾರ ಕೊಟ್ಟು ಈ ರಾತ್ರಿ ವೇಳೆ ನಮ್ಮೆಲ್ಲರೊಂದಿಗೆ ನೀನು ಮಾತಾಡಬೇಕಾಗಿ ನಮ್ಮ ಪ್ರಭು, ನಮ್ಮ ರಕ್ಷಕನಾದ ಯೇಸುವಿನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ನಾವು ಕರ್ತನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ದಯಪಾಲಿಸಿ, ತಪ್ಪು ಮಾಡಿದವ್ರನ್ನ ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ಶೋಧನೊಳಗೆ ಸೇರಿಸದಕ್ಕೆ ನಮ್ಮನ್ನು ತಪ್ಪಿಸಿ, ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ಎನ್ನರಿಸ್ಕೊಂಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಸಹಾಯ ನಡೆಸುವಿಕೆ ನಮ್ಮೆಲ್ಲರೊಂದಿಗಿರಲಿ.
Alleluia.